ಹಾಯ್ ಎವ್ರಿವನ್, ಗುರುವಾರದ ಶುಭೋದಯ. ಎಲ್ಲರೂ ಹೇಗಿದ್ದೀರಾ? ನನ್ನ ಇವತ್ತಿನ ದಿನ ಈ ರೀತಿಯಾಗಿ ಶುರುವಾಯಿತು. ಆಗಲೇ ನಾನು ಹೇಳೋವಷ್ಟೊತ್ತಿಗೆ ಮನೆಯವರು ಆಗಲೇ ಎದ್ಬಿಟ್ಟಿದ್ರು. ನೀನು ಬಾಗಿಲೆಲ್ಲ ಓಪನ್ ಮಾಡಿ ಹೊರಗೆಲ್ಲ ಹೋಗಿದ್ರು. ನಾನು ಎದ್ಬಿಟ್ಟು ದೇವ್ರಿಗೊಂದು ನಮಸ್ಕಾರ ಹಾಕ್ಬಿಟ್ಟು ಬಂದು ಒಂದು ಬ್ಲೂ ಟೀ ಈ ಥರ ಮಾಡ್ಕೊಳ್ಳೋಣ, ಹಾಗೆಯೇ ಮಾಲ್ಟ್ ಕೂಡ ಮಾಡೋಣ ಅಂತೇಳಿ ಹೊರಟು ಹೊರಗೆ ಹೋಗಿ ನೋಡಿದರೆ ಮನೆಯವರು ತೋಟಕ್ಕೆ ಹೋಗಿದ್ದಾರೆ. ಸೇಫ್ಟಿ ಗೇಟ್ ಒಂದು ಹಾಕ್ಕೊಂಡು ಬಾಗಿಲ ಮುಂದಕ್ಕೆ ಬಿಟ್ಕೊಂಡು ಆಗಲೇ 6:30 ಹಂಗೆ ಹೋಗಿದ್ದಾರೆ. ಇವತ್ತು ಬೆಳಗಿನ ಕರೆಂಟು ಲಾಸ್ಟ್ ಡೇ. ವೀಕ್ಲಿ ಒನ್ ಟೈಮು ಶಿಫ್ಟ್ ಇರುತ್ತೆ, ಮಧ್ಯಾಹ್ನ, ರಾತ್ರಿ ಅಥವಾ ಬೆಳಗ್ಗೆ. ಈ ವಾರ ಎಲ್ಲ ಬೆಳಗ್ಗೆ ಇದ್ದಿದ್ದರಿಂದ ನಾನು ಮತ್ತೆ ನಿದ್ದೆ ಹೋಗಿದ್ದೀನಿ, ಎಚ್ಚರ ಆಗ್ತೀನಿ ಇಬ್ಬರಿಸಿದ್ರಿ ಅಂತ ಮಾಲ್ಟ್ ಮಾಡಿಸ್ಕೊಂಡು ಕುಡಿದು ಹೋಗೋರು ಇವತ್ತು ಹಾಗೇ ಹೋಗ್ಬಿಟ್ಟಿದ್ದಾರೆ. ಹೆಂಗೂ ಹೇಳ್ತಾಳೆ ಇವಾಗ ಅಂತ ಹೇಳ್ಬಿಟ್ಟು ಹಾಗೆ ನಾನು ಮತ್ತೆ ಬರೋ ಅಷ್ಟೊತ್ತಿಗೆ ಅವ್ರಿಗೆ ಹಶ್ವಾಗಿರುತ್ತೆ. ಅಲ್ಲಿ ಎಳೆ ಬಿಸಿಲು ಬಂದಿರುತ್ತಲ್ಲ, ಸ್ವಲ್ಪ ಕೆಲಸ ಎಲ್ಲ ಮಾಡಿ ಬಂದಿರ್ತಾರೆ. ಹಾಗಾಗಿ ಒಂದು ಮಾಲ್ಟನ್ನು ಮಾಡಿದರೆ ನಾನಿದ್ದಾಗ 6:30 ಆಗಿತ್ತು. ಅವ್ರು ಆಗಲೇ 6 ಗಂಟೆಗೆ ಹೋಗ್ಬಿಟ್ಟಿದ್ದಾರೆ. ಕೀಯನ್ನು ಒಳಗೆ ಹಾಕಿ ಸೇಫ್ಟಿ ಗೇಟಿಂದ ಹಾಕಿ ಬಾಗಿಲು ಓಪನ್ ಮಾಡಿ ಹೋಗಿದ್ದಾರೆ. ಹಾಲೆಲ್ಲ ಒಳಗೆ ತಂದಿಟ್ಟು ಆಗಲೇ ಹೋಗಿದ್ದರು. ನಾನು ಆವಾಗಲೇ ಎದ್ದು ಒಂದು ಮಾಲ್ಟ್ ಮಾಡಿದೆ. ನೆಕ್ಸ್ಟ್ ನಾನು ಒಬ್ಬಳೇ ಮಾಲ್ಟ್ ಕುತ್ಕೊಂಡು ಕುಡಿಯೋಕ್ಕೆ ನನಗೆ ಯಾವಾಗಲೂ ಬೇಜಾರೆ. ಒಬ್ಬಳೇ ಇದ್ದರೆ ಏನು ಮಾಡ್ಕೊಳ್ಳಲ್ಲ ಆದಷ್ಟು ನಾನು. ಹಂಗಾಗಿ ತಣ್ಣಗಾಗಲಿ ಅಂಥೇಳಿ ಆ ಮಾಲ್ಟನ್ನು ಒಂದೆಲ್ಲ ಮಾಡಿಟ್ಟು ಹಾಗೆಯೇ ಒಂದು ಬ್ಲೂ ಟೀ ಮಾಡೋಣ ಅಂಥೇಳಿ ರೆಡಿ ಮಾಡಿ ಬ್ಲೂ ಟೀನೂ ಕೂಡ ರೆಡಿ ಮಾಡಿದೆ. ನಾನು ಕರೆಂಟಿನ ಸ್ಟವಲ್ಲಿ ಮಾಡ್ತಿದ್ದೀನಿ ಅಂತ ಅಂದ್ಕೋಬೋದು ನೀವು. ನಾನು ತಂದಿದ್ದಲ್ಲ ನನ್ನ ಮನೆ ಕರೆಂಟಿನ ಸ್ಟವ್. ಅದು ನನಗೆ ಗಿಫ್ಟಾಗಿ ಬಂದಿದ್ದು ಗೃಹ ಪ್ರವೇಶದಲ್ಲಿ. ಅದನ್ನು ಹಾಗೆ ಎತ್ತಿಟ್ರೆ ಡೆಡ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಒಂದು ಸರ್ತಿ ಇಲ್ಲ ಅಂತ ಹೇಳಿದರೆ ಗ್ಯಾಸ್ ಯಾವಾಗಾದ್ರೂ ಖಾಲಿ ಆದಾಗ ಈ ಥರ ಇದ್ದಾಗ ನಾನು ಅದನ್ನು ದಿನಕ್ಕೆ ಒಮ್ಮೆ ಆದ್ರೂ ಅದನ್ನು ಬಳಸ್ತೀನಿ. ಹಂಗಾಗಿ ಒಂದು ಮಾಲ್ಟು ಇಲ್ಲ ಒಂದು ಟೀ ಕಾಫಿ ಏನಾದರೂ ಅದರಲ್ಲಿ ಮಾಡ್ತಾಯಿರ್ತೀನಿ ರೆಗ್ಯುಲರಾಗಿ. ಕರೆಂಟಿಂದರಲ್ಲಿ ನಾನು ಅಡುಗೆ ಮಾಡೋದಿಲ್ಲ. ಸಣ್ಣ ಪುಟ್ಟದು ಮಾತ್ರ ಈ ಥರ ಎಮರ್ಜೆನ್ಸಿ ಇದ್ದಾಗ ಅದೊಂದು ಯೂಸು ಆಗಬೇಕಲ್ಲ. ಡೆಡ್ಡಾಗಿಟ್ಟರೆ ವಸ್ತುಗಳು ಹಾಗೆ ಕೆಟ್ಟೋಗ್ಬಿಡ್ತವೆ, ಬಳಸ್ತಾ ಇರಬೇಕು ಅನ್ನೋ ಉದ್ದೇಶದಿಂದ ಅದನ್ನು ನಾನು ಇಟ್ಕೊಂಡಿದ್ದೀನಿ. ನನಗೆ ಅದರಲ್ಲಿ ಮಾಡೋದು ಅಷ್ಟೊಂದು ಇಷ್ಟ ಇಲ್ಲ, ಆದರೂ ಇರೋದನ್ನು ಹಾಗೇ ಕಾಪಾಡ್ಕೊತಾ ಇದ್ದೀನಿ ಅಷ್ಟೇ. ಹಾಗೆಯೇ ಮಾಲ್ಟ್ ಮಾಡಿಟ್ಟು ಹಾಗೆಯೇ ಒಂದು ಬ್ಲೂ ಟೀನೂ ಕೂಡ ಮಾಡೋದಕ್ಕಿಟ್ಟು ಹಾಲು ಪ್ಯಾಕೆಟೆಲ್ಲ ಒಡೆದು ಹಾಲನ್ನು ಕಾಯಿಸ್ಬೇಕು. ಹಾಗೆ ಎಲ್ಲ ಮಾಡಿಕೊಂಡು ನಾನು ಸ್ವಲ್ಪ ಬಿಸಿಲು ಬಂದ ಮೇಲೇ ಹೊರಗೆ ಹೋಗೋದು. ತುಂಬ ಚಳಿ ಇದೆ ಈ ವರ್ಷ ಅಂತೂ. ಮತ್ತು ಯಾಕೆ ಇರೋರೇ ಒಬ್ಬೊಬ್ಬರು ಶೀತ ನೆಗಡಿ ಕೆಮ್ಮು ಆದರೆ ಮೇಂಟೈನ್ ಮಾಡ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗುತ್ತೆ. ವಾರಾನುಗಟ್ಲೆ ನಾವು ಮತ್ತೆ ಅದಕ್ಕೆ ಅಂತಲೇ ಟೈಮ್ ಕೊಡಬೇಕಾಗುತ್ತೆ. ಬೇರೆ ಕೆಲಸಗಳೆಲ್ಲ ಹಿಂದಕ್ಕೆ ಹೋಗ್ಬಿಡ್ತವೆ. ಹಾಗಾಗಿ ನಾನು ಸ್ವಲ್ಪ ತಡವಾಗಿಯೇ ಹೊರಗೆ ಹೋಗೋದು. ಒಳಗಿನ ಅರ್ಧದಷ್ಟು ಕೆಲಸನ ನಾನು ಮುಗಿಸ್ಕೊಂಡು ಆ ನಂತರನೇ ಹೊರಗೆ ಹೋಗ್ತೀನಿ. ಹಾಗೆ ಬ್ಲೂ ಟೀನೂ ಕೂಡ ಇಟ್ಬಿಟ್ಟು ನಾನು ಹೊರಗೆ ಹೋಗೋಣ, ಸಣ್ಣಕ್ಕೆ ಇದಾಗ್ತಾ ಇರುತ್ತೆ ಅದು ಅಂತ ಹೇಳ್ಬಿಟ್ಟು ಸಣ್ಣ ಉರಿಲಿ ಬ್ಲೂ ಟೀ ಇಟ್ಟು ಮಾಲ್ಟನ್ನು ರೆಡಿ ಮಾಡಿಟ್ಟು ನಾನು ನನ್ನ ಕೆಲಸನ ಮಾಡ್ಕೊಳ್ಳೋದಕ್ಕೆ ಹೋಗ್ತೀನಿ. ಪ್ರತಿದಿನದ ಹೆಣ್ಮಕ್ಳನ್ನ ಒಂದು ರೊಟೀನ್ ಇದೇ ಆಗಿರುತ್ತೆ ಕೂಡ. ಕೆಲವೊಬ್ಬರು ಒಂದೊಂದು ಟೈಮಲ್ಲಿ ಒಂದೊಂದನ್ನು ಮಾಡ್ತಾರೆ. ಅವರು ದಿನನಿತ್ಯ ಏನು ಅವರು ರೂಢಿಯಲ್ಲಿರುತ್ತೋ ಆ ಥರ ಮಾಡ್ಕೊತಾರೆ. ಹಾಗೆ ನಾನು ಈ ಬಿಸಿಲು ಬೇಗ ಬಂದು ಶೀತ ಇಲ್ಲದಿದ್ದರೆ ಫಸ್ಟ್ ನಾನು ಹೊರಗಿನ ಕೆಲಸ ಎಲ್ಲ ಮುಗಿಸ್ಕೊಂಡು ನಂತರನೇ ಒಳಗೆ ಬರೋದು. ಚಳಿ ತುಂಬ ಇರೋದ್ರಿಂದ, ಅದರಲ್ಲೂ ನಮ್ಮದು ಪೂರ್ವ ದಿಕ್ಕಿನ ಮನೆ ಆಗಿರೋದ್ರಿಂದ ಸುತ್ತಮುತ್ತ ಎದುರುಗಡೆ ಯಾವ ಮನೆ ಇಲ್ಲ. ಗಾಳಿ ಅಂತೂ ತುಂಬಾ ನುಗ್ಗುತ್ತೆ. ಆಮೇಲೆ ಕನ್ಸ್ಟ್ರಕ್ಷನ್ ಏರಿಯಾ ಹೊಸದೆಲ್ಲ ಆಗ್ತಾಯಿದೆ ಬಿಲ್ಡಿಂಗ್. ಅದಕ್ಕೆ ನಮ್ಮ ಏರಿಯಾದಲ್ಲಿ ತುಂಬಾ ಡಸ್ಟು ಧೂಳು ತುಂಬ ಇರೋದ್ರಿಂದನೇ ಬೇಗ ಶೀತಕ್ಕೂ ಗಂಟಲು ಬೇಗ ಕಟ್ಕೊಂಬಿಡತ್ತೆ. ತುಂಬ ಬೇಗ ಶೀತ ನೆಗಡಿ ಕೆಮ್ಮು ಆಗಿಬಿಡುತ್ತೆ. ಹಂಗಾಗಿ ನಾನು ಈ ಟೈಮಲ್ಲಂತೂ, ಅದರಲ್ಲೂ ಈ ವರ್ಷ ಅಂತೂ ಸ್ವಲ್ಪ ನಿಧಾನವಾಗಿ ಹೊರಗೆ ಹೋಗ್ತೀನಿ. ಒಳಗಿನ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಚಳಿ ಕಮ್ಮಿ ಆದಮೇಲೆ ಹೊರಗೆ ಹೋಗ್ತೀನಿ. ಒಳಗಿನ ಕೆಲಸ ಎಲ್ಲ ಮುಗಿಸ್ಕೊಂಡ್ರೆ ಹೊರಗಿಂದ ಬಂದು ಡೈರೆಕ್ಟ್ ನಾವು ತಿಂಡಿ ಊಟ ಅಡುಗೆ ಆ ಕಡೆ ಹೋಗ್ಬೋದಲ್ಲ. ಹಾಗೆ ಎಲ್ಲನೂ ಕ್ಲೀನ್ ಮಾಡ್ಕೊಂಡು ಒಂದು ಸರ್ತಿ ಎಲ್ಲನೂ ಕಸ ಗುಡಿಸ್ಕೊಂಡು ನೆಲ ಒರೆಸ್ಕೊಂಡು ನಮ್ಮ ಮನೆಯವ್ರು ಬರೋವಷ್ಟೊತ್ತಿಗೆ
ಒಂದು ಅವರಿಗೆ ಪೂಜೆಗೆಲ್ಲನ ರೆಡಿ ಮಾಡಿಕೊಟ್ರೆ, ಇಲ್ಲ ಅವ್ರಿಗೆ ಟೈಮ್ ಇಲ್ಲ ಅಂದರೆ ನಾನೇ ಪೂಜೆ ಮಾಡೋದು ಕೂಡ ಆಗುತ್ತೆ. ಹಂಗಾಗಿ ಇವತ್ತು ಗುರುವಾರ ನಾನು ರಾಯರ ಫೋಟೋನೇ ಇಟ್ಟು ಆರಾಧಿಸ್ತೀನಿ ಅಂತಿಲ್ಲ. ಅದೇ ಗುರುವಾರ ಒಂದು ದೇವರಿಗೆ ಒಂದು ನಮಸ್ಕಾರ, ಒಂದು ಮನಸಲ್ಲೇ ಪೂಜೆ ಇರುತ್ತೆ. ನಾನು ಯಾವುದೇ ಫೋಟೋ ಇಟ್ಟು ಆರಾಧನೆ ಮಾಡೋದಿಲ್ಲ. ರಾಘವೇಂದ್ರ ಸ್ವಾಮಿಗಳ್ನ ತುಂಬ ಇಷ್ಟ, ಹೋಗ್ತಾ ಇರ್ತೀನಿ ಒಂದೊಂದು ಸರ್ತಿ ಮಠಕ್ಕೂ ಕೂಡ ಹೋಗಿ ಅವ್ರ ಆಶೀರ್ವಾದ ತೊಗೊಂಡು ಬರ್ತಾ ಇರ್ತೀನಿ. ಹೋಗಿ ಇಲ್ಲೂ ತುಂಬಾ ಚೆನ್ನಾಗಿ ನಡೆಯುತ್ತೆ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಪೂಜೆಗಳು ಎಲ್ಲನ. ಒಂದೊಂದು ಸಾರಿ ಅನಿಸಿದರೆ ಹೋಗಿ ಗುರುವಾರ ಹೋಗಿ ಬರ್ತಾ ಇರ್ತೀವಿ. ಹಾಗೆಯೇ ಇವತ್ತು ನನ್ನೆಲ್ಲ ಕ್ಲೀನಿಂಗ್ ಕಾರ್ಯಕ್ರಮ ಶುರು ಆಗಿ ಮಾಡ್ಕೊಳ್ತಾ ಇದ್ದೀನಿ ಎಲ್ಲನೂ ಕೂಡ. ಇವಾಗ ಮಕ್ಕಳಿದ್ರೆ ಎಲ್ಲನೂ ಮಾಡ್ಕೊಂಡು ಹೋಗ್ತಾರೆ. ಈಗ 3 ವರ್ಷ 4 ವರ್ಷ ಹಿಂಗೋ ಆರಾಮಾಗಿ ಕೆಲಸ ಮಾಡ್ಕೊಂಡು ಕೊಡೋರು ಎಲ್ಲನ. ನಾನು ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿತ್ತು ಮೊದಲೆಲ್ಲ. 1 ವರ್ಷ ಈ ಥರ ಬೆಳಗ್ಗೆನೇ ಬೇಗ ಎದ್ದೇಳ್ತಿರ್ಲಿಲ್ಲ. ಎಲ್ಲ ಕೆಲಸ ಮಾಡಿಕೊಡೋರು. ಅಡುಗೆ ಒಂದು ನಾನು ಮಾಡ್ತಾಯಿದ್ದೆ, ಮಗಳು ಇಲ್ಲ ಮಗ ಯಾರಾದರೂ ಒಬ್ರು ಇರೋರು, ಇಲ್ಲಾಂದರೆ ಮನೆಯವರು ಹಿಂಗೆ ಹೆಲ್ಪ್ ಮಾಡೋರು. ಈ ವರ್ಷ ಒಂದು ಸ್ವಲ್ಪ ತೋಟದ ಕಡೆ ನಿಗಾ ವಹಿಸಿದ್ದಾರೆ ನಮ್ಮ ಮನೆಯವರು. ಹಂಗಾಗಿ ನಾನು ಕೂಡ ಮನೆಯವ್ರು ಬಂದರು, ಅವರಿಗೆ ತಿಂಡಿ ಎಲ್ಲ ಹಾಕ್ಕೊಟ್ಟು ಸ್ನಾನ ಮುಗಿಸಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಕೂಡ ತಿಂಡಿ ತಿನ್ನೋಣ ಅಂತ ಹೇಳ್ಬಿಟ್ಟು ತಟ್ಟೆಗೆ ಒಂದು ಪಲಾವ್ ಮಾಡಿದ್ದೆ. ನಾನು ಮಾಲ್ಟು ಕುಡಿದು ಸ್ನಾನಕ್ಕೆ ಹೋದೆ. ನಾನು ಲೇಟಾಗಿ ತಿಂಡಿ ಮಾಡಿದೆ ಇವತ್ತು. ಒಂದು ಸ್ವಲ್ಪ ಅವರು ಬಂದಿದ್ದು ಲೇಟ್ ಅಲ್ವಾ, ಹಂಗಾಗಿ 11:30 ಹಂಗಾಗಿತ್ತು. ಹಂಗಾಗಿ ನಾನೇ ಶಾಪ್ಗೆ ಹೋಗಲಿಲ್ಲ. ಹುಡುಗ ಇದ್ದಾನೆ ಬಿಡು ಪರವಾಗಿಲ್ಲ, ನೀನು ಮಾಡ್ಕೊ ಕೆಲಸನ ಅಂತಂದರು. ನಾನು ಈಗ 1-2 ದಿವಸದಿಂದ ಹೋಗಿಲ್ಲ. ಹಿಂಗೆ ಮನೆಗಳ ಕೆಲಸ ಅದು ಇದು ಅಂದರೆ ತುಂಬಾ ನನಗೂ ಟಯರ್ಡ್ ಆಗಿಬಿಡ್ತೀನಿ. ಹಂಗಾಗಿ ನಾನು ಮನೆಯಲ್ಲೇ ಮಾಡ್ಕೊತಿದ್ದೀನಿ. ಹಾಗಾಗಿ ಪಲಾವ್ ಮಾಡಿದ್ದೆ ನಾನು. ಹಾಗೆ ಪಲಾವ್ ಮಾಡಿಬಿಟ್ಟು ತಿನ್ನೋಣ ಅಂತೇಳ್ಬಿಟ್ಟು ನಾನು 12:30 ಆಗಿತ್ತು. ಮಾಲ್ಟ್ ಕುಡಿದ್ರೆ ನಿಧಾನವಾಗಿ ಹಶ್ವು ಆಗಲ್ಲ. ಹಂಗಾಗಿ ಮಧ್ಯಾಹ್ನಕ್ಕೆ ಆಯಿತು ನಾನು ಮಾಡಿದ ಪಲಾವು. ಹಾಗೆಯೇ ಬಿಸಿ ಪಲಾವ್ ಇದ್ದಿದ್ದರಿಂದ ನನಗೆ ಯಾರಾದರೂ ಫ್ರೆಂಡ್ಸ್ ಅಕ್ಕಪಕ್ಕ ಮನೆಯವರೆಲ್ಲನ ಅವ್ರು ಮಾಡಿದ್ದ ತಿಂಡಿಗಳು, ವಿಶೇಷವಾದ ಅಡುಗೆಗಳು ಏನಾದರೂ ಕೊಟ್ಟಿರ್ತಾರಲ್ಲ, ಆ ಥರ ಒಂದು 3 ಮನೆದು ಬೌಲು ಬಾಕ್ಸು ಎಲ್ಲ ಇತ್ತು. ಅದಕ್ಕೆ ನಾನು ಮಾಡಿದಂಥ ಕಾಯಿ ಹೋಳಿಗೆ ಮಾಡಿದ್ದೆ, ಮತ್ತು ಮಿಕ್ಸ್ಚರ್ ಮಾಡಿದ್ದೆ. ಹಾಗೆ ಬಿಸಿ ಪಲಾವ್ ಕೂಡ ಸ್ವಲ್ಪ ಹೆಚ್ಚಿಗೆ ಮಾಡಿದ್ದೆ ಕೊಡೋಕ್ಕಾಗುತ್ತೆ ಅಂಥೇಳಿ. ಹಾಗಾಗಿ ನಾನು ಅವ್ರಿಗೆಲ್ಲ ಬೌಲ್ಗೆ ಹಾಕ್ಬಿಟ್ಟು ನಾನು ತಿಂಡಿ ಹಾಕ್ಕೊಂಡು ಫಸ್ಟ್ ಅವ್ರಿಗೆಲ್ಲ ಕೊಟ್ಟು ಬಂದು ಆನಂತರ ನಾನು ತಿಂಡಿ ತಿನ್ನೋಣ ಅಂತೇಳ್ಬಿಟ್ಟು ಹೊರಟು ಅವತ್ತಿಂದು ಕೆಲಸ ಹೀಗೆ ಎಲ್ಲ ಆಯಿತು. ಹಾಗೆ ಸಂಜೆ ನಾನು ಊಟಕ್ಕೆ ಮಧ್ಯಾಹ್ನ ಪಲಾವ್ ಮಾಡಿದಾಗಲೇ ಸಿರಿಧಾನ್ಯಗಳಲ್ಲಿ ಕೊರಲೆ ಅಕ್ಕಿ ಅಂತ ಬರುತ್ತೆ, ಅದನ್ನು ನೆನೆ ಹಾಕಿದ್ದೆ ರಾತ್ರಿಯೇ. ಅದನ್ನು ಬೆಳಗ್ಗೆ ನಾನು 12:30 ಹಂಗೆ ಪಲಾವ್ ಮಾಡಬೇಕಾದ್ರೆ ಅದನ್ನು ಕೂಡ ಕುದಿಸಿ ಬೇಯಿಸಿ ಹಾಗೆಯೇ ಇಟ್ಟಿದ್ದೆ ನಾನು. ಅದನ್ನು ಸ್ಟೀಲಿಂದು ಪಾತ್ರೆಯಲ್ಲಿ ಮಾಡಿ ಮಡಿಕೆಯಲ್ಲಿ ಹಾಕಿ ಅದಕ್ಕೊಂದು ಬಟ್ಟೆ ಕಟ್ಟಿ ನಾನು ಎತ್ತಿಟ್ಟಿದ್ದೆ. ಅದಕ್ಕೆ ನಾನು ಸಂಜೆ ಏನು ಮಾಡಿದೆ ಅಂತ ಹೇಳಿದರೆ, ಅದೊಂದು 6-7 ಗಂಟೆನಾದರೂ ಆಗಬೇಕು. ನೆನೆ ಇಟ್ಟು 6 ಗಂಟೆಗೆ ಅಡುಗೆ ಮಾಡಬೇಕು. ಅಡುಗೆ ಮಾಡಿ 8 ಗಂಟೆಗೆ ನಾವು ಅದನ್ನು ಊಟ ಮಾಡಬೇಕು. ಹಂಗೆ ಸಂಜೆ ಆಯ್ತಲ್ವ, ಅದಕ್ಕೆ ಒಂದು ಸಣ್ಣ ಒಗ್ಗರಣೆ ಮಾಡಿ ಕೊತ್ತಂಬರಿ, ಮೆಣಸು ಎಲ್ಲ ಹಾಕಿ ಉಪ್ಪು ಖಾರ ಎಲ್ಲ ಬೀಳುತ್ತಲ್ವ, ಚೆನ್ನಾಗಿರುತ್ತೆ. ಆನಂತರ ಅದಕ್ಕೆ ಮೊಸರನ್ನ ಮಿಕ್ಸ್ ಮಾಡಿ ಸಂಜೆ ಏನೂ ಕೆಲಸ ಇರೋಲ್ಲ. ಆ ಥರ ಸಿರಿಧಾನ್ಯದ ಅಡುಗೆ ಮಾಡಿದಾಗ ಸಂಜೆ ನನಗೆ ಜಾಸ್ತಿ ಏನೂ ಕೆಲಸ ಇರೋಲ್ಲ, ಕ್ಲೀನಿಂಗ್ ಅಂತ ಏನಿರಲ್ಲ. ಗಂಜಿ ಅಲ್ವಾ, ಒಂದು ಬೌಲಿಗೆ ಹಾಕ್ಕೊಂಬಿಡ್ತೀವಿ. ತಿಳು ಗಂಜಿ ಮಾಡಲ್ಲ, ಗಟ್ಟಿಯಾಗಿ ಉಪ್ಮಾ ಥರ ಮಾಡ್ಕೊತೀನಿ. ತುಂಬ ರುಚಿಯಾಗಿರುತ್ತೆ. ಆಮೇಲೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಅಂತ ಹೇಳ್ಬಿಟ್ಟು ಒಂದು ಸಿರಿಧಾನ್ಯದ ಗಂಜಿ, ಅದರಲ್ಲೂ ಕೊರಲೆ ಗಂಜಿ ಮಾಡಿ ಮನೆಯವ್ರಿಗೂ ಕೊಟ್ಟು ನಾನು ಕೂಡ ತಗೊಂಡೆ. ತುಂಬ ಟೇಸ್ಟಿಯಾಗಿರುತ್ತೆ. ಹಸಿವು ಕೂಡ ಬೇಗ ಹೊಟ್ಟೆನೂ ತುಂಬುತ್ತೆ, ಸಮಾಧಾನವಾಗಿರುತ್ತೆ. ಹಾಗೆಯೇ ನಾನು ಮನೆಯವರು ಇಬ್ಬರು ಬಿಗ್ ಬಾಸ್ ಬರೋ ಟೈಮು 10 ಗಂಟೆಯಿಂದ 10:30 ತನಕ ಟೈಮ್ ಇತ್ತಂದರೆ ನಾನು ನೋಡ್ತೀನಿ, ಇಲ್ಲಾಂದರೆ ಮನೆಯವರು ಮಕ್ಕಳು ನೋಡ್ತಿರ್ತಾರೆ. ಇದ್ದಾಗ ಬಿಗ್ ಬಾಸು ಚೆನ್ನಾಗಿ ಬರ್ತಾಯಿದೆ. ಕೊನೆಗಂತೂ ತುಂಬ ಚೆನ್ನಾಗಿದೆ. ಕಾಲು ಎಳೆದು ಕಿತ್ತಾಡೋರೆಲ್ಲ ಮಾತಾಡ್ತಾರೆ, ಮತ್ತು ಚೆನ್ನಾಗಿದ್ದಾರೆ ಇನ್ನೊಂದ್ಸರಿ ಕಿತ್ತಾಡ್ತಾರೆ. ಬಿಗ್ ಬಾಸ್ ಒಂಥರ ಮಜಾ ಕೊಡುತ್ತೆ ಅಂಥೇಳಿ ಗಂಜಿಯನ್ನು ಕುಡಿಯುತ್ತಾ ಹಾಗೆಯೇ ಬಿಗ್ ಬಾಸ್ ಕೂಡ ನೋಡಿ ನಂತರ ನಾನು ಕೋಣೆಗೆಲ್ಲನೂ ಏನು ಸಣ್ಣ ಪುಟ್ಟ ಎಲ್ಲ ಕೆಲಸ ಎಲ್ಲ ಮಿಕ್ಕಿರುತ್ತೋ ಅದನ್ನು ಮಾಡೋಣ ಅಂತ ಹೇಳ್ಬಿಟ್ಟು ಮನೆಯವ್ರಿನ್ನೂ ಬಿಗ್ ಬಾಸನ್ನು ನೋಡ್ತಾನೇ ಇದ್ದರು. ಅದು ಮುಗಿದ ಮೇಲೇ ಹೋಗೋದವರು.
ಮಕ್ಕಳಾದರೂ ಅಷ್ಟೇ. ಅದು ಏನೋ ಒಂದು ಕ್ಯೂರಿಯಾಸಿಟಿ ಅವರಿಗೆ, ಏನು ಇದು ಹೆಂಗೆ ಜೀವನ ಶೈಲಿ, ರಿಯಲ್ ಲೈಫಾಗೂ ಹೀಗೆ ಇರ್ತಾರಾ, ಇಲ್ಲಿ ಹಿಂಗೆ ಆಡ್ತಾರೋ ಅಂತೇಳಿ ತಲೆ ಕೆಡಿಸ್ಕೊಂಡು ನೋಡ್ತಾ ಇರ್ತಾರೆ. ನನಗಂತೂ ಗಿಲ್ಲಿ ನಟನ ಒಂದು ಆಟ ತುಂಬಾ ಇಷ್ಟ ಆಗುತ್ತೆ. ಹಾಗೆಯೇ ನಾನು ಏನು ಸಣ್ಣ ಪುಟ್ಟ ಕೆಲಸ ಮಿಕ್ಸಿದ್ನೋ, ಹಾಲು ಎಪ್ಪಾಕೋದು, ಮೊಸರು ಏನಾದರೆಲ್ಲ ಹೊರಗಿಂದು ಫ್ರಿಜ್ ಒಳಗೆ ಇಡೋ ಅಂಥದ್ದು, ಅದನ್ನೆಲ್ಲನೂ ಕೂಡ ನೋಡಿಕೊಂಡು ಒಂದು ಸರಿ ಎಲ್ಲ ಇಟ್ಟು, ಇವತ್ತೇನು ನಾನು ಅಂಥ ವಿಶೇಷವಾದ ಕೆಲಸಗಳನ್ನೇನು ಮಾಡೋಕ್ಕಾಗಲೇ ಇಲ್ಲ. ಯಾಕೆ ಅಂದರೆ ಸ್ನ್ಯಾಕ್ಸ್ ಎಲ್ಲ ಕೊಡೋಕ್ಕೆ ಹೋದಾಗ ಆ ಫ್ರೆಂಡ್ಸ್ಗಳು ಹೋಗೋದೇ ಅಪರೂಪ ನಾನು. ಹಾಗಾಗಿ ಕೂರಿಸ್ಕೊಂಡ್ರು, ಕಾಫಿ ಟೀ ಅಲ್ಲೇ ಆಯ್ತು ಇವತ್ತು ಸಂಜೆ. ಹಾಗೆ ಅಲ್ಲೇ ಟೀ ಕಾಫಿ ಒಂದು ಅರ್ಧ ಗಂಟೆ ಸ್ವಲ್ಪ ಎಲ್ಲ ನಾವು ಟೈಮನ್ನು ಸ್ಪೆಂಡ್ ಮಾಡ್ಕೊಂಡು ಎಲೆ ಅಡಿಕೆ ಎಲ್ಲ ಹಾಕ್ಕೊಂಡು ಅಲ್ಲೇ ಸಂಜೆ ಕಾಲ ಕಳೆದ್ನ. ಹಂಗಾಗಿ ನಾನು ಸ್ವಲ್ಪ ಬೆಣ್ಣೆ ಕಾಯಿಸೋಣ ಇವತ್ತು ಅಂಥೇಳಿ ಬೆಣ್ಣೆಯಾಗಿ ನೀರೆಲ್ಲ ಹಾಕಿ ಇಟ್ಟಿದ್ದೆ. ಆದರೆ ಆಗಲಿಲ್ಲ ಬೆಣ್ಣೆ ಕಾಯಿಸೋದಕ್ಕೆ. ಅದಕ್ಕೆ ನಾನು ಇನ್ನೊಂದು ದಿವಸ ಕಾಯಿಸಿದ್ರೆ ಆಯಿತು ಅಂತ ಹೇಳ್ಬಿಟ್ಟು, ಅವತ್ತಿನ ಕೆಲಸ ಸಂಜೆ ಆದಮೇಲೆ ಮಾಡಬಾರ್ದಲ್ಲ, ಅದನ್ನೆಲ್ಲ ಮಧ್ಯಾಹ್ನ ಮಾಡ್ಕೋಬೇಕು. ಹಂಗಾಗಿ ಆ ಕೆಲಸನ ಸ್ಕಿಪ್ ಮಾಡಿದೆ ಇವತ್ತು ಸ್ವಲ್ಪ ಫ್ರೆಂಡ್ ಜೊತೆಗೆ ಮಾತಾಡೋದೇ ಒಂದು ದೊಡ್ಡ ಕೆಲಸ ಅಂತ ಹೇಳ್ಬೋದು. ನಾನು ಸಿಗಲ್ಲಲ್ಲ ಅವ್ರಿಗೂ ಕೂಡ, ನಮ್ಮ ಮನೇಲಿ ಇರೋದೇ ಕಮ್ಮಿ ನಾನು. ಹಂಗಾಗಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ರಿ, ಎಷ್ಟು ಇದನ್ನು ಮಾಡ್ತೀರಲ್ಲ ನೀವು, ಅಪರೂಪಕ್ಕೆ ಬರ್ತೀರಾ, ಹಾಗೆ ಹೋಗ್ತೀರಾ ಅಂತಾರೆ ಅಂತ ಕೂತ್ಕೊಂಡು ಇವತ್ತು ಸ್ವಲ್ಪ ಹೊತ್ತು ಮಾತಾಡಿದೆ. ಒಬ್ಬ ಅಜ್ಜಿ ಇದ್ದಾರೆ ನಮ್ಮ ಮನೆ ಎದುರುಗಡೆ. ನಂಗೆ ಅಜ್ಜಿಗಳ ಜೊತೆಗೆ ಸ್ವಲ್ಪ ವಯಸ್ಸಾದವ್ರ ಜೊತೆಗೆ ಕಾಲ ಕಳೆಯೋದಂದರೆ ಇಷ್ಟ. ಅವ್ರವ್ರ ಲೈಫಿನ ಅನುಭವಗಳು, ಅವ್ರು ಹೆಂಗೆ ಜೀವನ ಮಾಡಿದರು ಅದನ್ನೆಲ್ಲ ಕೇಳೋಕ್ಕೆ ಇಷ್ಟ. ಹಾಗಾಗಿ ಇವತ್ತು ಈ ಥರ ಕೆಲಸ ಅನುಭವದ ಒಂದು ಲೆಕ್ಚರನ್ನು ತಗೊಂಡೆ ಅವರಿಂದನ. ಹಿಂಗೆಲ್ಲ ಅವತ್ತೆಲ್ಲ ಅಂಥ ಕಷ್ಟದಲ್ಲೂ ಎಷ್ಟು ಚೆನ್ನಾಗೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ರಲ್ಲ ಎಲ್ರೂ. ನಾವಿವತ್ತೆಲ್ಲ ಸುಲಲಿತವಾಗಿ ಸಿಗೋ ಅಂಥ ಕಾಲದಲ್ಲಿ ಜೀವನ ಮಾಡೋಕ್ಕೆ ಎಷ್ಟೋ ಜನ ಹರಸಾಹಸ ಮಾಡ್ತಾರೆ. ಅವತ್ತು ಏನು ವಿದ್ಯಮಾನಗಳು ಇಷ್ಟರ ಮಟ್ಟಿಗೆ ಇಂಪ್ರೂವ್ ಇರಲಿಲ್ಲ, ಆದರೂ ಅಷ್ಟೊಂದು ಕಲೆಗಳ್ನೆಲ್ಲ ಉಳಿಸ್ಕೊಂಬಂದಿಯಾರಲ್ಲ ಅಂತ ಅಜ್ಜಿ ಹೇಳ್ತಾಯಿದ್ರು. ಖುಷಿ ಅನ್ನಿಸ್ತು ನನಗೆ. ಒಂದೊಂದು ಟೈಮ್ ಅಂಥರ ಜೊತೆಗೆ ಭಾಗಿಯಾಗ್ತೀನಿ. ಅವೆಲ್ಲ ನಮಗೆ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತೆ ಅಂತಲೂ ಕೂಡ ಹೇಳ್ಬೋದು. ವೇಸ್ಟಾಗಿ ಮಾತಾಡೋದ್ಕಿಂತ ಗಂಧದ ಜೊತೆ ಗುದ್ದಾಡಿದರೆ ಅದು ಸ್ವಲ್ಪ ಗಂಧ ಮೈಗೆಲ್ಲ ಹತ್ತುತ್ತೆ, ನಾವು ಒಂದು ಸ್ವಲ್ಪ ಏನಾದರೂ ತಿಳ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಅಂತಲೂ ಕೂಡ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಅಂದ್ಕೊಂಡಿರೋದು ಹಂಗೇ, ಸ್ವಲ್ಪ ತಿಳಿದವ್ರ ಜೊತೆಗೆ ಜಗಳ ಆಡಿದರೂ ಪರವಾಗಿಲ್ಲ, ದಡ್ರ ಜೊತೆ ಗುದ್ದಾಡಬಾರ್ದು ಅಂತ ಅಷ್ಟೇ, ಮತ್ತೇನಿಲ್ಲ. ಹಾಗೆಯೇ ನನ್ನ ಎಲ್ಲ ಕೆಲಸನ ಮುಗಿಸಿ ಅವತ್ತು ಗಂಜಿ ಆಗಿರೋದ್ರಿಂದ ನನಗೆ ಜಾಸ್ತಿ ಕೆಲಸ ಮುಸ್ರೆ ಏನಿಲ್ಲ. ಅದರಲ್ಲೂ ನಾವಿಬ್ಬರೇ ಇದ್ದಾಗ ಸ್ವಲ್ಪ ಕೆಲಸ ಈ ಥರ ಅಡುಗೆ ಮನೆ ಕೆಲಸ ಕಮ್ಮಿನೇ ಆಗಿರುತ್ತೆ ನನಗೆ. ಹಾಗೆ ಎಲ್ಲರ ಥರನೇ ನಾನು ನೈಟೇ ಎಲ್ಲ ಮನೆಯೆಲ್ಲನ ಕ್ಲೀನ್ ಮಾಡಿಕೊಂಡು, ನಾನು ನಾಳೆ ಬೆಳಗ್ಗೆಗೆ ಇಟ್ಕೊಂಡು ಐತೆ ಅಂತೇಳಿ ದಿಢೀರಂಗೆ ಎದ್ದೇಳೋದು, ಗಾಬರಿ ಮಾಡ್ಕೊಳ್ಳೋದೆಲ್ಲ ಇರಲ್ಲ. ನನ್ನ ಕೆಲಸ ಮುಗಿದಾಗ ಇವತ್ತು 10:30 ಆಗಿತ್ತು. ಅದು ಸ್ವಲ್ಪ ಫ್ರೆಂಡ್ಲಿಯಾಗೆ ಟೈಮ್ ಕಳೆದೆ ಇವತ್ತು. ಹಂಗಾದ್ರೂ ಸ್ವಲ್ಪ ನಿಧಾನವಾಗಿ 10:30 ಆಯಿತು. ಎಲ್ರಿಗೂ ನಾನು ಮಾಡಿರೋ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬಾಯ್, ಮತ್ತೆ ಸಿಗೋಣ.